ಹೇಳಕ್ ಬರುದಿಲ್ಲ. ಹೌದು. ಅಮೋಕ್ಷಿದ್ದ ಪದ್ಮಾವತಿ ಇಬ್ರು, ಹಾ ಹಾ 3 ಮಂದಿ ಪುಣ್ಯದ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, 4 ಮಂದಿ ಅವ್ರ ಹೊಟ್ಲೆ ಹೊರಗಿನ ಮಕ್ಕಳು, 21 ಮಂದಿ ಮೊಮ್ಮಕ್ಕಳು, 21 ಮಂದಿ ಮೊಮ್ಮಕ್ಕಳು, 101 ಮಂದಿ ಮರಿಮಕ್ಕಳು, 101 ಮಂದಿ ಮರಿಮಕ್ಕಳು, 1700 ಮಂದಿ ಗಿರಿಮಕ್ಕಳು. ಗಿರಿ ಮಕ್ಕಳು. ಈ 1700 ಮಟ್ಟಮನಿ ಒಳಗ ಹಾ ಹಾ ಒಂದ್ ಮಟ್ಟಮನಿ ಒಳಗ ಪೂಜಾ ಬತ್ ಅಂದ್ರ ಮಾರಾಯಗಳು ಮಾರಾಯಗಳ. ನಾಳೆ ಮುಂಜಾನೆ ಗದ್ದಿಗೆ ಏರಾವ್ರದಾರು ಪೂಜಾಕತ್ತಂದ್ರ ಹಾ ಹಾ ನಡ್ನ್ಯಾನ್ ಹೊಡದಾರ ಹರಿದ ತೆಗಿತಾರ, ಕೊಲ್ಲಾನ ಕರಿದಾರ ಹರಿದ ತೆಗಿತಾರ, ಹಾ ಕಿವ್ಯಾಗಿದ್ದು ಅಂದ್ರ ತೆಗಿತಾರ. ತೆಗಿತಾರಲ್ರಿಪ್ಪ. ಇಸ್ಲಾಂ ಧರ್ಮದವ್ರು ಹೆಂಗ್ ಇರ್ತಾರಲ್ಲ, ಹಾ ಅರಿಬಂದ್ ಬಿಟ್ರೆ ಏನೇನು ಇರಂಗಿಲ್ಲ. ಹಂಗ ಪೂರ್ತಿ ಎಲ್ಲಾ ಚೊಕ್ಕ ಮೇಮ್ಯಾಗಿನ ಅವಯವಗಳನ್ನೆಲ್ಲಾ ತೆಗೆದು ಬರೀ ಒಂದ್ ಸಟ್ಟ ಬಿಳಿ ಅರಿಬಿ ಮಾತ್ರ ತೊಡ್ತಾರ. ಹಾ ಹಾ ಈ ನಡ್ನ್ಯಾನ ಹುಡ್ದಾರ ಹರಿದ ಕೊಲ್ಲಾಗಿಂದ ಕೈಯಾಗಿಂದ ಎಲ್ಲ ದಾರ ತೆಗೆಯುವಂತ ಪದ್ಧತಿ 1700 ಮಟ್ಟಮನಿ ಒಳಗೆ ಯಾವ ಮಟ್ಟಮನಿ ಒಳಗೆ ಸದ್ಯ ನಡೆದೈತಿ ಪಿಂಟು ಮಾಸ್ತರ್ ಬೆಳಗ್ಗೆ ಮುಂಜಾನೆ ಸಮಯದಾಗ ಇದೊಂದು ಮಾತು ಇದೊಂದು ಮಾತು ಹೇಳ್ಕೊಡು ಸಿದ್ಧಾಟಿಗೆ ಒಳಗ. ಇನ್ನ ಶರಣರ ವಿಷಯದೊಳಗ ಏನಾತ್ರಿಪ್ಪ ಒಂದು ಮಾತ ಮತ್ತೇನ್ರಿಪ್ಪ? ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿತ್ತ ಮೊದಲ ಈಗ ಬಬಲೇಶ್ವರ ತಾಲೂಕ್ ಆಗ್ಯದ. ಆಗೈತಲ್ರಿಪ್ಪ. ಶೇಗುಣಸಿ ಅಂತ ಒಂದು ಊರು ಬರ್ತದ. ಹೌದು. ಬಬಲೇಶ್ವರದಿಂದ ಮೊದಲ ಅಲ್ಲಿ ಶೇಗುಣಸಿ ಅಂತ ಒಂದು ಊರು ಬರ್ತದ. ಪಂಚಾಳ ಬಡಿಗ್ಯಾರ ಮಂತಾನ ನಾವು ತವನಪ್ಪ ಅವನ ಹೆಸರ. ಹೌದಲ್ರಿಪ್ಪ. ಅರಕೇರಿ ಸಿದ್ದಪ್ಪ ಮುತ್ಯಾನ ಮ್ಯಾಗು ಅಟ್ಟು ಜೀವ ಇದ್ದ ಮತ್ತು ಬಬಲಾದಿ ಚಿಕ್ಕಯ್ಯಪ್ಪನ ಮ್ಯಾಗು ಅಟ್ಟು ಜೀವ ಇದ್ದಾವ. ಹೌದಲ್ರಿಪ್ಪ. ಹಂಗಿದ್ದಂತ ಟೈಮ್ದೊಳಗೆ ಒಂದು ದಿವಸ ಏನಾಯ್ತು? ಏನಾತ್ರಿಪ್ಪ? ಚಿಕ್ಕಯ್ಯಪ್ಪ ಬರ್ತಿದ್ದ ತವನಪ್ಪನ ಮನೆಗೆ ಮತ್ತು ಅರಕೇರಿ ಸಿದ್ದಪ್ಪ ಬರ್ತಿದ್ದ. ಹೌದಲ್ರಿಪ್ಪ. ಎಲ್ಲಾ ಗುರುವಿನ ಪಾದ ತೊಳೆದ ಪನ್ನೀರ್ ಪಾದದೋಕವನ್ನು ಮನೆ ತುಂಬ ಗೊಜ್ಜಿ ಅಟ್ಟೆ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಭಾವ ಭಕ್ತಿ ತವನಪ್ಪನಲ್ಲಿ ಇತ್ತು. ಏತಲ್ರಿಪ್ಪ. ಅವ್ರು ಬರೋ ಕಾಲಕ್ಕೆ ಅವನಿಗೆ ಬರ್ತಾನಿತ್ತು. ಯಾವಾಗ ಚಿಕ್ಕಯ್ಯಪ್ಪ ಮತ್ತು ಅರಕೇರಿ ಸಿದ್ದಪ್ಪ ಬಂದ್ ಕಾಲ ಹಾಕಾಕತ್ರಲ್ಲ, ತವನಪ್ಪನ ಬಡತಾನ ಹಿಂಗಿ ಸಿರ್ತಾನ ಬತ್ತು. ಬಿಡಪ್ಪ ಏನು ಇದ್ದು ಹೇಳಿ ಬಾಯ್ಲೆ ವರ್ಷಕೋಬೇಡುವ ಮರ ಗಲ್ಗು ಮುಂಜಾನೆ ಸಮಯದಾಗ ಇರ್ಲಿ ಬಿಡು ವೈನಿಗೆ ಹೇಳಕ್ ಬರುತ್ತೆ ಏನಿದ್ದು ತಾಪಾಗಾನ ಬರ್ತಾವಿಲ್ಲ ಹಂಗ ಬರಂಗಿಲ್ಲ ಅವು. ಅವಾಗ ತವನಪ್ಪನ ಬಡತಾನ ಬೈಲಾಗಿ ಸಿರ್ತಾನ ಬತ್ತಲ್ರಿಪ್ಪ. 2 ಎಕರೆ ಭೂಮಿ ಇತ್ತು, 4 ಎಕರೆ ಭೂಮಿ ತಗೊಂಡ. ಹೌದು. ಊರಾಗ ಒಂದು ಹಾಳು ಮನಿ ಇತ್ತು ಬೇರೆದವ್ರದ್ದು ಬಾಡಿಗೆ. ಒಂದು ಹೊಲ್ದಾಗ ಆಲ್ಸಿಸಿ ಬಿಲ್ಡಿಂಗ್ ಹಾಕಿದ, ಮನಿ ಹಾಕಿದ. ಮನಿ ಹಾಕಿದ ಆಗಿನ ಕಾಲದಾಗ ಎಂತ ಮನಿಗಳು ಎದ್ದಪ್ಪ ಅಂತಂದ್ರ ಗಡೆ ಪಾಠ ಅಂತ ಕರಿತಾರ. ಬೇವಿನ ಕಟ್ಟಿಗೆ ಅಂತ ಎಂತ ಕಟ್ಟಿಗೆ ಕಡ್ಕೊಂಬಂದು ಮ್ಯಾಗ ಹಾಕಿ ಕಡೆ ಪಾಠ ಅಂತ ಕರಿತಾರಲ್ರಿಪ್ಪ. ಅಂತ ಮನಿ ಹಾಕಿದ ಹೊಲದಾಗ ಹೊಲ ತಗೊಂಡ. ಅವಾಗ ಅರಕೇರಿ ಸಿದ್ದಪ್ಪ ಮುತ್ಯಾಗು ಆಮಂತ್ರಣ ಕೊಟ್ಟ, ಬಬಲಾದಿ ಚಿಕ್ಕಯ್ಯಪ್ಪಗೂ ಆಮಂತ್ರಣ ಕೊಟ್ಟ. ಯಪ್ಪ ನಿಮ್ಮ ಪಾದ ಪರಿಷದಿಂದ ನಿಮ್ಮ ಆಶೀರ್ವಾದದಿಂದ ನನ್ನ ಬಡತಾನ ಬಯಲಾಗ್ಯದ, ನಿಮ್ಮದಿಂದ ನನಗೆ ಸಿರ್ತಾನ ಬಂದದ. ನೀವಿಬ್ಬರು ನನ್ನ ಮನಿ ವಾಸ್ತು ಶಾಂತಿಗೆ ಬರಬೇಕು ಅಂತ ಮಂತ್ರಣ ಕೊಟ್ಟ. ಆಯ್ತಲ್ಪ ಅಂದ್ರು. ಮುಂದ ಅರಕೇರಿ ಸಿದ್ದಪ್ಪ ಮುತ್ಯಾನು ಬಂದ, ಬಬಲಾದಿ ಚಿಕ್ಕಯ್ಯಪ್ಪ ಮುತ್ಯಾನು ಬಂದ. ಇಬ್ರು ಬಂದಾರಲ್ರಿಪ್ಪ. ಮನಿ ವಾಸ್ತು ಶಾಂತಿಗೆ ಬಂದ್ರು. ಇವ್ ತವನಪ್ಪ ಏನ್ ಮಾಡಿದ ಅಂತಂದ್ರ ಮುಂಜಾನೆ ಎದ್ದು ಆಕಳ ಮನ್ಯಾಗ ಹೋಗಿಸಿದ. ಹೆಣ್ಮಕ್ಳನ್ನ ಹಾಕುವ ತುಂಬಿದ ಕೊಡ ಹಿಂಗೆಲ್ಲ ತಗೊಂಡ್ ಹೋಗಿ ಒಳಗ್ ಮನ್ಯಾಗ ಪೂಜೆ ಮಾಡಿ ಆಕಳ ಕಟ್ಟಿ ಅದಕ್ಕೊಂದ್ ಹಿಡಿ ಮೇವ್ ಹೋಗದ. ಆಕಳ ಹೆಂಡಿ ಹಾಕ್ತು, ಹುಚ್ಚಿ ಹೋಯ್ತು. ಗೋಮಂತ್ರವನ್ನು ಮೈ ತುಂಬ ಗೊಜ್ಜದ. ತದನಂತರ ಇಬ್ಬರು ಗುರುಗಳಿಗೆ ಕರ್ಕೊಂಡ ಎಲ್ಲಾ ಜನ ಕೂಡ್ತು. ಕಲ್ಲ ಬಳ್ಳಿ ಬಂದು ಬಳಗ ಎಲ್ಲಾ ಜನ ಬತ್ತು. ಹರಿತಾರ ಪಂಚಾಮೃತ ಅಡಿಗೆ ಮಾಡಿದ್ದ. ಎಲ್ಲಾ ಜನ ಊಟಕ್ಕೆ ಕುಂಡ್ರಕ್ಕಿಂತ ಮೊದಲು ಅರಕೇರಿ ಸಿದ್ದಪ್ಪ ಮುತ್ಯಾಗ ಬಬಲದಿ ಚಿಕ್ಕಯ್ಯಪ್ಪ ಮುತ್ಯಾಗ ಕಂಬಳಿ ಹಾಸಿ ಊಟಕ್ಕೆ ಕುಣಿಸದ. ಊಟ ಮಾಡಿ ಎದ್ದು ಹೋಗೋ ಟೈಮದೊಳಗ ಏನಾತ್ರಿ? ಊಟ ಮಾಡಿ ಅರಕೇರಿ ಸಿದ್ದಪ್ಪ ಮುತ್ಯ ಮತ್ತು ಬಬಲಾದಿ ಚಿಕ್ಕಯ್ಯಪ್ಪ ಮುತ್ಯ ಇಬ್ಬರು ಎದ್ದು ಹೊರಗೆ ಬಂದ್ರು. ಅರಕೇರಿ ಸಿದ್ದಪ್ಪ ಮುತ್ಯಾನ ಪಾದಿಗೆ ನಮಸ್ಕಾರ ಮಾಡಿ, ಅಪ್ಪ ನಿಮ್ಮ ಆಶೀರ್ವಾದದಿಂದ ಚಲೋ ಆಯ್ತು ತಿಳ್ಕೊಂಡು ಸಿದ್ದಪ್ಪ ಮುತ್ಯಾಗ 11 ರೂಪಾಯಿ ಗುರು ಕಾಣಿಕೆ ಕೊಟ್ಟ ಪಾದಿಗೆ ನಮಸ್ಕಾರ ಮಾಡುವಾಗ ಅರಕೇರಿ ಸಿದ್ದಪ್ಪ ಹೇಳ್ತಾನೆ, ತವನಪ್ಪ ನಿನ್ನ ಬಡತಾನ ಬಯಲಾಗಿ ಸಿರ್ತಾನ ಬಂದದ. ಇನ್ನು ಮ್ಯಾಲ ನಿನ್ನ ಮನಿತಾನ ಹಾಲು ಉಕ್ಕೇರಿದಂಗ ಉಕ್ಕೇರ್ತದೋ, ಗುಡ್ಡದ ಮುತ್ಯ ಕಾಯ್ತಾನೋ ಅಂತ ಆಶೀರ್ವಾದ ಮಾಡಿದ. ಹೌದಲ್ರಿಪ್ಪ. ಹೌದು. ಆಶೀರ್ವಾದ ಮಾಡಿ ಅರಕೇರಿ ಸಿದ್ದಪ್ಪ ಹೊಂಟವಾದ. ಇವ ಬಬಲಾದಿ ಚಿಕ್ಕಯ್ಯಪ್ಪ ಮುತ್ಯ ಬಂದು ಬಬಲಾದಿ ಅವ್ರ ಮಾತ್ ಕರಿ ಕಲ್ಲಿನಾಗ ಮ್ಯಾನದ ಊಟ ಹೊಡೆದಂಗ. ಹೌದಲ್ರಿಪ್ಪ. ಚಿಕ್ಕಯ್ಯಪ್ಪ ಬಂದ, ಅವನ ಪಾದಿಗೆ ನಮಸ್ಕಾರ ಮಾಡಿ 11 ರೂಪಾಯಿ ಇಟ್ಟು ನಮಸ್ಕಾರ ಮಾಡುವಾಗ ಚಿಕ್ಕಯ್ಯಪ್ಪ ತಾನೆ, ತವನ್ಯಾ 4 ಎಕರೆ ಭೂಮಿ ತಗೊಂಡ
ಹಾ ಮನೆ ಕಟ್ಟಿನತ್ತ ಹಂಕಾರ್ಲೆ ಮೆರಿಗಾಡ ಮಗನ ಇವತ್ತಿಗೊಂದು ತಿಂಗಳೇ ನಿನ್ನ ಮನೆಗೆ ಹಗಲಿ ಬಾರದಾಗ ಮನೆಗೆ ಬೆಂಕಿ ಹತ್ತತ್ತ ಆಶೀರ್ವಾದ ಮಾಡಿಬಿಟ್ಟ. ಶಬಾಷ್ ಗಬ್ರು. ಹಾ ಹಾ ಹಗಲಿ ಬಾರದಾಗ ಇವತ್ತಿಗೊಂದು ತಿಂಗಳೇ ನಿನ್ನ ಮನೆಗೆ ಹಗಲಿ ಬಾರದಾಗ ಮನೆಗೆ ಬೆಂಕಿ ಹತ್ತತ್ತ ಆಶೀರ್ವಾದ ಮಾಡಿದ. ಹಾ ಹಾ ತವನಾಪು ಹೆಂಗಾಗಿರ್ಬೇಕ್ರಿ? ಹೌದು. ನಾ ಏನ್ ಅನ್ಯಾಯ ಮಾಡೀನಿ, ಹಾ ನಾ ಏನ್ ತಪ್ಪು ಮಾಡೀನಿ, ಅಂತದೇನ ತಪ್ಪು ಮಾಡೀನಿ. ನಿಮ್ಮ ಮ್ಯಾಲ ಇಟ್ಟು ನಂಬಿಕೆ ಇಟ್ಟ ನೀವೇ ನನಗೆ ಸರ್ವಸ್ವಾತನ ನಂಬಿನಲ್ಲ. ಯಾಕೆ ಹಿಂಗಾಯ್ತು? ಅರಕೇರಿ ಸಿದ್ದಪ್ಪ ಮುತ್ಯ ಹಾಲು ಉಕ್ಕೇರಿದಂಗೆ ಉಕ್ಕೇರ್ಲೆತ್ತ ಆಶೀರ್ವಾದ ಮಾಡಿವಾದ. ಆಶೀರ್ವಾದ ಮಾಡಿವಾಗ ತಿಂಗಳಲ್ಲಿ ಹಗಲಿ ಬಾರಾದಾಗ ನಿನ್ನ ಮನೆಗೆ ಬೆಂಕಿ ಹತ್ತಲಿತ್ತು ಚಿಕ್ಕಯ್ಯಪ್ಪ ಆಶೀರ್ವಾದ ಮಾಡಿವಾದ. ಇದು ಎಂತ ಕರ್ಮ ಕಣ್ಣೀರ್ ತಂದ ಅಲಾಕತ್ತ. ಹೌದಲ್ರಿಪ್ಪ ಹೌದು. ಕಣ್ಣೀರ್ ತಂದ ಅಲಾಕತ್ತ. ಅರಕೇರಿ ಸಿದ್ದಪ್ಪ ಮುತ್ಯ ಊರ್ ದಾಟಿ ಹೊಂಟಿದ್ದ. ಹಾ ಓಡೋಡಿ ಹೋಗಿ ಸಿದ್ದಪ್ಪ ಮುತ್ಯನ ಪಾದಿಗೆ ನಮಸ್ಕಾರ ಮಾಡಿದೆ. ಏಪ್ಪ ಯಪ್ಪ ನೇರೆ ಮನಿ ಹಾಲು ಉಕ್ಕೇರಿದಂಗೆ ಉಕ್ಕೇರ್ಲೆತ್ತ ಆಶೀರ್ವಾದ ಮಾಡಿದೆವು. ಹಾ ಹಾ ಚಿಕ್ಕಯ್ಯಪ್ಪ ಮುತ್ಯ ಹಗಲಿ ಬಾರಾಕ ಬೆಂಕಿ ಹತ್ತದ ಆಶೀರ್ವಾದ ಮಾಡಿದ. ಏನಿದು ಅನ್ನೋ? ಹೌದು. ಏನಿಲ್ಲಪ್ಪ, ಅವನ ಕೆಲಸ ಅವ್ ಮಾಡ್ಲಿ, ನಮ್ ಕೆಲಸ ನಾವು ಮಾಡ್ತೀವಿ. ಹೌದು. ಯಾವಾಗ ನಿನ್ನ ಮನೆಗೆ ಬೆಂಕಿಗೆ ಹತ್ತದು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾರ್ಥ ಕರಿ ಕರಿ ನೋಡೋಣ. ಹಾ ಹಾ ಆಯ್ತ ತಿಳ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿದ. ಹೌದು. ದೂಸ ಎನ್ಸಾಕತ್ತ 1 ದಿನ 2 ದಿನ 3 ದಿನ 10 ದಿನ 11 ದಿನ 21 ದಿನ ಹೌದು 30 ದಿವಸ ನಾಳೆ ಮುಂಜಾನೆ ಮುಗಿತಿತ್ತು. ಹಾ ಹಾ ಇವತ್ತು ನನ್ನ ಮನೆಗೆ ಬೆಂಕಿ ಹತ್ತದ ಗುರ್ತಾಯ್ತು. ಗೊತ್ತಾಯ್ತಲ್ರಿಪ್ಪ. ಮುಂಜಾನೆ 8 ಆಯ್ತು, 9 ಆಯ್ತು, 10 ಆಯ್ತು, 11 ಗಂಟೆ ಆಯ್ತು, ಹಗಲಿ 12 ಆಯ್ತು. ಹಾ ಹಾ ಮನೆಗೆ ಬೆಂಕಿ ಹತ್ತು. ಹಾ ಮನೆಗೆ ಬೆಂಕಿ ಹತ್ತು. ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾರ್ಥ ಕರೆದ. ಹಾ ಹಾ ಶಿವಗುಣಿಸಿ ಊರಿಗೆಲ್ಲ, ಹಾ ಊರ ಭೂಮಿಗೆಲ್ಲ, ಮತ್ತೆಲ್ರಿಪ್ಪ ತವನಪ್ಪನ ಹೊಲ ತುಂಬ ಅಲ್ಲ ಹೊಲದಾಗ ಮನಿ ಎಟ್ಟಿತ್ತು. ಅಂಗಳ ಬಿಟ್ಟು ಮನಿ ಪ್ರತ್ಯೇಕ ಕಟ್ಟ ಹಗಲಿ ಬಾರದಾಗ ಮಳೆಯಾಗಿ ಹತ್ತಿದ ಬೆಂಕಿ ಆರಿಸದ ಪುಣ್ಯಾತ್ಮರೆ. ಹತ್ತಿದ ಬೆಂಕಿ ಆರಿಸ ಬಿಂಟಪ್ಪ. ಹಾ ಹಾ ಚಿಕ್ಕಯ್ಯಪ್ಪ ಇಲ್ಲಿ ಸಿದ್ದಪ್ಪ ಮಹಾರಾಜ ಶರಣರು. ಹಾ ಹಾ ಶರಣರು ಮಾಡಿರ್ತಕ್ಕಂಥ ಪವಾಡ ಹಾ ಹಾ ಭೂಮಿ ತಲೆ ಮೇಲೆ ಸದ್ದಿ ನೋಡಕ್ ಹೋದ್ರು ಉಳ್ತತ್ರಿ. ಉಳಿತದ. ಹೌದು. ನೀನು ಸಂತರದಂತೆ ಅರ್ಧಾಕ ಸತ್ತು ಹೋಗೈತಿ ರಾತ್ರಿ. ಹಾ ಮತ್ತ ಹಸ್ತಂತೆ ಮತ್ತ ವ್ಯಾಸಂಗ ಹೋಗ್ಯಾವ, ಹೌದು. ಗೌರವ ಕುಂಬಾರನು ಹೋಗ್ಯಾವ. ಮಂಡಗೈ ತಗೊಂಡು ಕೂತಿದ್ದಿ ಮಗನ ಜೀಪಿನಾಗ ಎದ್ದು ಬಾ, ಬೆಳಗಾಗೈತಿ. ಹೌದು. ವಿಷಯ ಕೊಂದು ಹೋಗಬೇಡ, ಅದನ್ನ ಜೀವಂತ ಮಾಡಿ ಹೋಗಿ ಬರ್ತೇರ್ಗುಡ್ದ ಹೌದು. ಅನ್ನುವಂತ ಮಾತನ್ನ ಹೇಳಿ ಹಾ ಹಾ ಹಲ್ಲೂರೋರ ಇರಬಹುದು ನಮದ ಆದಿಶಕ್ತಿ ಭಕ್ತರಿಗೆ ಕಾಲ ಅವಾಗೋದ ಎಂಬುದಾಳದ ಸಾಚರ ಸಾಹಿತ್ಯ ಬರದ. ಶಿವನಾಮ ಸಾರ ಅಲ್ಲಿ ಹೋಗೋ ನಿನ್ನ ನಗರ ತಮ್ಮ ಮಾತಾಡಬೇಕಲ್ಲ. ಅಲ್ಲಿ ಹೋಗೋ ನಿನ್ನ ನಗರ ತಮ್ಮ ಮಾತಾಡಬೇಕಲ್ಲ. ಹಾಲು ಹೋಗೋ ನಿನ್ನ ನಗರ ಕೂಡಿರ್ತಕ್ಕಂಥ ಎಲ್ಲ ನನ್ನ ಅನುಕೂಲ ಗ್ರಾಮದ ಗುರು ಹಿರಿಯರು, ಬಹುಶಃ ನಮ್ಮ ಕಾಕ ಬೆಳ್ತಾನ ಕುಣದಾಡಿ
ಅವನ ವಯಸ್ಸು ನೋಡ್ಬೇಕು ನಾವು. ನಿಮ್ಗೊಂದು ಮಾತು ಹೇಳ್ತೀನಿ, 20 ವರ್ಷದ ಹುಡುಗರಿಗೆ ಹೆಂಗೆ ತೊಂದಾಡಕ್ಕೆ ಬರೋದಿಲ್ಲ ಕರೆ ಇಂಥ ವಯಸ್ಸಿನೊಳಗೂ ಇಟ್ಟ ಹಾರ ಶರೀರ ಐತಲ್ಲ ಅವಂದ, ನಾವು ನಿಜವಾಗ್ಲೂ ಹೆಮ್ಮೆ ಪಡ್ಬೇಕು ಅಂತವ್ರಿಗೆ ನೋಡಿ. ಒಂದು ಮಾತು ಇದೇಗಿನ ಪದದಾಗ